ಇದ್ದಾನೆ, ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮಸ್ತೆ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾಕೆ ಇಲ್ಲಿದ್ದೀವಿ ಅಂದ್ರೆ ನೈಕಾಯಿಂದ ನಾನು 2 ಪ್ರಾಡಕ್ಟ್ಸ್ ಬೈ ಮಾಡಿದ್ದೀನಿ. 2 ಅಲ್ಲ 3 ಪ್ರಾಡಕ್ಟ್ಸ್. ಅದರಲ್ಲಿ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಪರ್ಫ್ಯೂಮ್ಸ್ ತಗೊಂಡಿದ್ದೀನಿ. ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕುಡಿಯೋಂಗಾದ್ಮೇಲೆ ಒಂದು ಪರ್ಫ್ಯೂಮ್ ತಗೋಬೇಕು, ಸ್ವಲ್ಪ ಕಾಸ್ಟ್ಲಿ ಪರ್ಫ್ಯೂಮ್ ತಗೋಬೇಕು ಅಂತ ಎಲ್ಲ. ಸೊ ನಂಗೆಲ್ಲ ಇಲ್ವಲ್ಲ, ಬಿಕಾಸ್ ನೀನು ದುಡಿತಿಲ್ವಲ್ಲ. ಸೊ ಆ ಥರ ಪರ್ಫ್ಯೂಮ್ ಇದು. ಫಸ್ಟ್ ಇದು ಬಂದ್ಬಿಟ್ಟು ಎಪಿಲೇಟರ್ ಬಂದು ಇದು ವಿನ್ಸ್ಟೋನ್ ಎಪಿಲೇಟರ್. ಇದು ಹೇರ್ ರಿಮೂವಲ್ಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಅಂದ್ರೆ ಇವಾಗ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಏನು ಟ್ರಿಮ್ಮರ್. ಟ್ರಿಮ್ಮರೇ ಬೇರೆ, ಎಪಿಲೇಟರ್ ಬೇರೆ. ಟ್ರಿಮ್ಮರ್ ಬಂದ್ಬಿಟ್ಟು ಆಲ್ರೌಂಡರ್. ಇವಾಗ ಏನದು ಐ ಥಿಂಕ್ ಸೊ, ಬಟ್ ಇದು ಯೂಶಲಿ ಹುಡುಗಿರು ಯೂಸ್ ಮಾಡೋದು. ಐ ಆಮ್ ನಾಟ್ ಶೋರ್. ಸೊ ಎಪಿಲೇಟರ್ ಹೀಗಿದೆ, ನಂಗೆ ಗೊತ್ತಿಲ್ಲ ಇದು ಹೇಗೆ ಯೂಸ್ ಮಾಡೋದು ಅಂತ. ಚೆಕ್ ಮಾಡ್ಬಿಟ್ಟು ಮಾಡಬೇಕು. ಕಾಸ್ಟ್ಲಿ ಟ್ರಿಮ್ಮರ್. ಲೈಕ್ 4000 rupees ಅನ್ಸುತ್ತೆ ಇದು. ಎಷ್ಟು ಇಲ್ಲ ನನಗೆ ಆಫರಲ್ಲಿ ಸಿಕ್ತು ಗೈಸ್. ಇವಾಗ ಅದೇನೋ ಪಿಂಕ್ ಸೇಲ್ ನಡೀತಿದೆ. ನೈಕಾ ಪಿಂಕ್ ಡೇ ಸೇಲ್ ನಡೀತಿದೆ. ಮೈ ಗಾಡ್, ಸರಿ ಲೈಟ್ ಎಲ್ಲ ಬರ್ತದೆ ಗೈಸ್. ಒಳ್ಳೆ ಮೌಸ್ ಇದಾಗಿದೆ ಆಕ್ಚುಲಿ. ಟ್ರೈ ಮಾಡೋಣ. ಓ ಮೈ ಗಾಡ್, ಕೂದಲೇ ಹೋಯ್ತು ಫ್ರೆಂಡ್ಸ್. ಎಷ್ಟು ಕ್ಲೀನಾಗಿ ಹೋಗ್ತಿದೆ ಗೊತ್ತಾಗ್ತದ್ದು. ನೋಡಿ ಇಲ್ಲಿ ನೋಡಿ, ಈ ಸೈಡ್ ಖಾಲಿ ಆಗಿದೆಯಲ್ಲ. ಇದು ಕೂದಲು ಹೋಗುತ್ತೆ ಸರ್ ಗೈಸ್. ಇದೇನು ಅಂದ್ರೆ 2 8 ಏನೋ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕ್ಲೀನಾಗಿ ಹೋಗಿದೆ. ಎಸ್ ಆಫ್ ಕೋರ್ಸ್. ಇದು ತೆಗ್ದ್ಬಿಟ್ರೆ ಒಂದು ಇದು ಫುಲ್ ಒಂಥರ ಗಲೀಜಾಗಿ ಕಾಣಿಸುತ್ತೆ. ಕೂದಲು ಹೋಗ್ಬಿಟ್ರೆ ಅದೊಂದೇ ಪ್ರೂಫ್ ಇರೋದು. ಇಟ್ ವಾಸ್ ನೈಸ್. ಇನ್ನೊಂದು ಎಡ್ಡೇರಿ. ಓಕೆ, ಇದೊಂದು 2X ಇದೆ. ಈ ಥರ ಇದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಪ್ರಾಡಕ್ಟ್. ಇದು ಬಂದ್ಬಿಟ್ಟು ಇವಾಗ ವ್ಯಾಕ್ಸಿಂಗ್ ರೆಗ್ಯುಲರ್ ಬೇಸಿಸ್ ಎಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ ಲೂಸ್ ಆಗುತ್ತೆ ಆ ಥರ ಇಲ್ಲ. ಅದಕ್ಕೆ ನಮ್ಮ ಏನೇನಂದರೆ ಯಾರು ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತಾರೆ ಎವ್ರಿ ವೀಕ್, ಮಂತ್ಲಿ ಒನ್ಸ್. ಸೊ ವೆರಿ ಲೇಸಿ ಪೀಪಲ್ ನಾವೆಲ್ಲ. ಅದಕ್ಕೋಸ್ಕರ ಏನೋ ಒಂದು ತೊಗೊಂಡ್ಬಿಡೋದು. ಏನೋ ಒಂದಲ್ಲ ಗೈಸ್, ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಥಿಂಗ್ಸ್. ಸೊ ಇದು ಒಂದು ಎಪಿಲೇಟರ್ ಆ್ಯಂಡ್ ಡಿಫ್ರೆಂಟ್ ಎಪಿಲೇಟರ್ಸ್ ಇದೆ. ಇದು ಆಲ್ಮೋಸ್ಟ್ ಲೈಕ್ 3000 ಚೇಂಜ್ ಏನೋ ಇತ್ತು. ಸೊ ಇದು ಆ್ಯಕ್ಚುಲ್ MRP ಬಂದ್ಬಿಟ್ಟು 3490 ಇದೆ. 3490 ನನಗೆ ನೈಕಾ ಪಿಂಕ್ ಡೇ ಸೇಲಲ್ಲಿ 2004 rupees ಸಿಕ್ಕಿದೆ. ನೆಕ್ಸ್ಟ್ ಇದು ವೆರಿ ಲಾಂಗ್ ವೇಟೆಡ್ ಪ್ರಾಡಕ್ಟ್. ಅಂದರೆ ನನಗೆ ಯಾವಾಗಲೂ ಇರ್ತಿತ್ತು ಶೂ ತೊಗೋಬೇಕು ಅದರಿಂದ. ಸೊ ತುಂಬ ದಿನಗಳಿಂದ ಈ ಪರ್ಫ್ಯೂಮ್ ತೊಗೋಬೇಕಂತ ಇತ್ತು. ಇದರಲ್ಲೂ ನಾನು ದೊಡ್ಡ ಪರ್ಫ್ಯೂಮ್ ತೊಗೊಂಡಿಲ್ಲ, ತುಂಬ ಚಿಕ್ಕ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಪರ್ಫ್ಯೂಮ್ ಬಂದಿದೆ, ಅದು ಎತ್ತಕ್ಕಾಗಲ್ಲ. ಅದಲ್ಲ ಟೆಸ್ಟ್ ಇದು ಫ್ರೀ. ಇದು ಯಾವ್ದಾದ್ರು YSL. ಇದು YSL ಏನು ಗೊತ್ತಾ? YSL ಫುಲ್ ಫಾರ್ಮ್ YSL ಗೊತ್ತಿಲ್ವಲ್ಲ, ತಿಳ್ಕೊಂಡು ಬಾ. ಅದೇ ನಿಮ್ಗೆ ಎಕ್ಸಾಮ್ ಇದು ಗೈಸ್. ಗೊತ್ತಲ್ಲ, ಯಾವಾಗ ಮಾಡೋದು ಇವಾಗ ಮಾಡಿ ಕಮೆಂಟ್ ಮಾಡಿ. YSL. ಸೊ YSL ಒಂದು ಲ್ಯಾನ್ಕಾಮ್ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ. ಇದು ಅಷ್ಟೇ ಫ್ರೀ ಪ್ರಾಡಕ್ಟ್. ಓ ಮೈ ಗಾಡ್, ಇದು ಇವಾಗ ನನ್ನ ಒಂದು ಬ್ಯಾಗ್ ಇತ್ತು ಗೊತ್ತಾ, ನಂದೊಂದು ಗಿಫ್ಟ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಒಂದು ಕ್ಯೂಟ್ ಬ್ಯಾಗ್ ಒಂದು ಅದೇ ಇದು ಕ್ಯೂಟ್ ಪರ್ಫ್ಯೂಮ್ ಬಾಟಲ್. ಇದು ಫ್ರೀ ಆಗಿ ಬಂದಿರೋದು. ಇದು YSL ಪರ್ಫ್ಯೂಮ್ ಲಿಬ್ರಾ. ಸೊ ದಿಸ್ ಇಸ್ ವೆರಿ ಫೇಮಸ್ ಅಂದ್ರೆ ಇಟ್ ಮೇಕ್ಸ್ ಯು ಫೀಲ್ ಲೈಕ್ ಹೇಳ್ತಾರಲ್ಲ, ಇಫ್ ಯು ವಾಂಟ್ ಟು ಬಿಕಮ್ ಒನ್ ಯು ಹ್ಯಾವ್ ಟು ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಒನ್. ಸೊ ಐ ಆಮ್ ಜಸ್ಟ್ ನಂಬರ್ 1 ಆಗಬೇಕು ಅಂದ್ರೆ ನಂಬರ್ 1 ತರ ನಡ್ಕೋಬೇಕು. ಎಸ್, ಇದು ಕಾಸ್ಟ್ ಬಂದ್ಬಿಟ್ಟು 7200 rupees. ಇದು 240 ml ಇದೆ. 7200 rupees. ಓ ಮೈ ಗಾಡ್, ಫುಲ್ ನೈಸ್, ತುಂಬಾ ಚೆನ್ನಾಗಿದೆ. YSL ಗೈಸ್, ಇದು ನಾನೇ ದುಡ್ಡು ತಗೊಂಡಿರೋದು, ಯಾವುದು ಪ್ರಾಡಕ್ಟ್ಸ್ ಇಂದೆಲ್ಲ ಕೊಟ್ಟಿರೋದಲ್ಲ. ಸೊ ಅಂಡ್ ಐ ಡಿಸರ್ವ್ ಇಟ್ ಅನ್ಸಲ್ಲ? ಅಕ್ಕನಿಗೆ ಚಪ್ಪಾಳೆ. It smells luxury. It's very nice. Very fresh. ಸ್ಮೆಲ್ ಬಂದಿರುತ್ತೆ ಅನ್ಸುತ್ತೆ ನಿಮಗೆ. ಅಷ್ಟೊಂದು ದುಡ್ಡು ಕೊಟ್ಟು ಮೇಲೆ ಸ್ಮೆಲ್ ಬರುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಲಕ್ಸುರಿ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸ್ವಲ್ಪ
ಹಾರ್ಶ್ ಆಗಿ ಸ್ಮೆಲ್ ಕೂಡ ಇದೆ. ಐ ಥಿಂಕ್ ಇಟ್ ವಿಲ್ ಸ್ಟೇ ಫಾರ್ Stay for ವೆರಿ long ಲಾಂಗ್ ಟೈಮ್. time. ಹೌದು. ವೆರಿ ನೈಸ್. Very nice. ನನಗೆ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ ಅನಿಸ್ತು. ರಿಫ್ರೆಶಿಂಗ್ ಇದು ಆಗಿದೆ. 240 ml. ಲಾಂಗೆಸ್ಟ್ ಸೈಜ್ ಬಂದ್ಬಿಟ್ಟು ಐ ಥಿಂಕ್ 17,000 16,000 ಇದೆ. ಇದರಲ್ಲಿ ಏನು ಡಿಸ್ಕೌಂಟ್ ಇಲ್ಲ. ಇದು ಒಂದೇ ಒಂದು ರೂಪಾಯಿ ಡಿಸ್ಕೌಂಟ್ ಬಂದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು 4700. ಹೆಂಗ್ ಗೊತ್ತು ನಿಮಗೆ? ಜಸ್ಟ್ ಓಕೆ, 4,700 rupees. ಹಾ 188 ml. ಲ್ಯಾನ್ಕಾಮ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಇತ್ತೀಚೆಗೆ ತುಂಬಾ ಫೇಮಸ್. ಅದರಲ್ಲೂ ಪರ್ಫ್ಯೂಮ್. ನಾನು ಆಕ್ಚುಲಿ ಇದನ್ನೆಲ್ಲ ಶಾಪಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ದೀನಿ Okay. ಸ್ಮೆಲ್ ಹೇಗಿರುತ್ತೆ ಅಂತ. ಬಟ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ವಿಚ್ ಐ ವಾಂಟೆಡ್ ವಾಸ್ ನಾಟ್ ಅವೈಲೇಬಲ್. ಇದು ಅಷ್ಟೇ ನನಗೆ ಪ್ಯಾಕೇಜಿಂಗ್ ತುಂಬಾ ಕ್ಯೂಟ್ ಅನ್ನಿಸ್ತು. ಜಸ್ಟ್ ಸಿ, ಇಟ್ಸ್ ಲೈಕ್ ಅ ಬಿಸ್ಕೆಟ್ ತರ ಇಲ್ಲ. ಇದೆಲ್ಲ ಬಾಟಲ್ ಅಯ್ಯ ಹಂಗ್ ತೋರಿಸ್ಬಾರ್ದು, ಹಿಂಗ್ ತೋರಿಸ್ಬೇಕು ನೋಡಿ. ಇಷ್ಟೇ Zero size. ಮುರ್ಕಿರ್ದು ಹಾಕ್ಬಾರ್ದು. ದಿಸ್ ಇಸ್ ಫ್ಲೋರಲ್ ಐ ಥಿಂಕ್. ತುಂಬಾ ಚೆನ್ನಾಗಿದೆ. ಅದೇ ಹೇಳ್ತಿದ್ದಾಗ ಇವಾಗ ಏನಂದ್ರೆ ಇಟ್ ಮೇಕ್ಸ್ ಯು ಫೀಲ್ ಲೈಕ್ ಲಕ್ಸುರಿ ಅಷ್ಟೇ. ಏನಕ್ಕೆ? ಇದೆರಡು ಪ್ರಾಡಕ್ಟ್ಸ್ ಇದು ಮೈಟ್ ಬಿ ಎಲ್ಲರಿಗೂ ಏನಕ್ಕೆ ಸುಮ್ಮನೆ ಏನು ಶೋ ಆಫ್ ಮಾಡ್ತಿದ್ದೀರಾ ಹಂಗಿಂಗೆ ಅಂತ ಅನ್ಕೋಬಹುದು. ಇಟ್ ಇಸ್ ನಾಟ್ ಲೈಕ್ ದಟ್. ನಿಮ್ನ ಪ್ರೇರೇಪಣೆ ಮಾಡ್ತಾ ಇದ್ದೀನಿ, ನೀವು ಈ ತರ ಪ್ರೇರೇಪಣೆ ಮಾಡ್ತಿದ್ದೀನಿ. ನೀವು ಈ ತರ ದುಡಿರಿ, ನೀವು ತಗೊಳ್ಳಿ, ನೀವು ಬೈ ಮಾಡಿ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದು. ಅಂಡ್ ಸುಮ್ಮನೆ ಎಲ್ಲ ಬೈ ಮಾಡಬೇಡಿ. ಕೆಲವೊಂದು ಟೈಮ್ ಅವಶ್ಯಕತೆ ಇಲ್ಲ ಅಂದ್ರೂ ಬೈ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಜಸ್ಟ್ ಟು ಮೇಕ್ ಶೋರ್ ನನಗೆ ಅಷ್ಟು ಮಾಡೋಕ್ಕಾಗತ್ತೆ, ನಾನು ಮಾಡ್ತೀನಿ. ಆ್ಯಂಡ್ ಇದು ನಿಮ್ಗೆ ಮೋಟಿವೇಟ್ ಮಾಡುತ್ತೆ, ಇನ್ನೂ ಬೈ ಮಾಡ್ಬೋದು ಅಂತಂದು. ಅದಕ್ಕೋಸ್ಕರ ಇದು ಪ್ರಾಡಕ್ಟ್ಸ್. ನಾನೇನು ಮಾಡ್ತೀನಿ ಅಂದರೆ ಯಾರು ಥ್ಯಾಂಕ್ ಯು ಸೋ ಮಚ್. ಲೈಕ್ ಫಾಲೋ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.